ಓಂ ಶಾಂತಿ. ನೆನಪಿನ ಯಾತ್ರೆಯಿಂದಲೇ ನಮ್ಮ ಸಂಪಾದನೆ ಜಮಾ ಆಗುತ್ತಂತೆ. ನೀವು ನಷ್ಟದಿಂದ ಲಾಭದಲ್ಲಿ ಬರ್ತೀವಂತೆ, ವಿಶ್ವದ ಮಾಲೀಕರಾಗ್ತೀವಿ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಗುರಿ ಇಲ್ಲದೆ ಮನಕ್ಕೆ ದಾರಿ, ಈ ಭಗವದ್ಗೀತೆ. ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ. ನಿನ್ನ ಕರ್ತವ್ಯ ಶ್ರದ್ಧೆಯಿಂದ ಮಾಡು, ಫಲದ ಅಪೇಕ್ಷೆ ಬೇಡ. ಆತ್ಮ ಯಾವಾಗಲೂ ಅಮರ, ಅದಕ್ಕೆ ಸಾವಿಲ್ಲ. ಬರುವಾಗ ಮತ್ತು ಹೋಗುವಾಗ ನಮ್ಮ ಕೈಯಲ್ಲಿ ಖಾಲಿ ಇರುತ್ತೆ ಅಂತ ಹೇಳ್ತಾರೆ ತಮ್ಮ. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಹೇಳ್ತಿದ್ದಾರೆ, ಯಾವಾಗ ನೀವು ಮಕ್ಕಳಿಗೆ ಸತ್ಸಂಗ ಅರ್ಥಾತ್ ಸತ್ಯ ತಂದೆಯ ಸಂಘ ಸಿಗುತ್ತದೆಯೋ ಆಗ ನಿಮ್ಮದು ಏರುವ ಕಲೆಯಾಗುತ್ತೆ. ರಾವಣನ ಸಂಘವು ಕೆಟ್ಟ ಸಂಘವಾಗಿದೆ. ರಾವಣನ ಸಂಘದಿಂದ ನೀವು ಕೆಳಗಿಳಿಯುತ್ತೀರಿ, ಅರ್ಥಾತ್ ರಾವಣ ನಿಮ್ಮನ್ನು ಮುಳುಗಿಸುತ್ತಾನೆ. ತಂದೆಯು ಪಾರು ಮಾಡುತ್ತಾರೆ. ತಂದೆಯದ್ದು ಸಹ ಚಮತ್ಕಾರವಾಗಿದೆ. 1 ಸೆಕೆಂಡಿನಲ್ಲಿ ಇಂತಹ ಸಂಘವನ್ನ ಕೊಡುತ್ತಾರೆ, ಯಾವುದರಿಂದ ನಿಮ್ಮ ಗತಿ ಸದ್ಗತಿಯಾಗಿ ಬಿಡುತ್ತೆ. ಆದ್ದರಿಂದ ಅವರಿಗೆ ಜಾದೂಗಾರ ಎಂದು ಸಹ ಹೇಳಲಾಗುತ್ತೆ. ಓಂ ಶಾಂತಿ. ಮಕ್ಕಳು ನೆನಪಿನಲ್ಲಿ ಕುಳಿತಿದ್ದೀರಿ, ಇದಕ್ಕೆ ನೆನಪಿನ ಯಾತ್ರೆ ಎಂದು ಹೇಳಲಾಗುತ್ತೆ. ತಂದೆ ಹೇಳ್ತಾರೆ, ಮಕ್ಕಳೇ, ಯೋಗ ಎಂಬ ಶಬ್ದವನ್ನ ಬಳಸಬೇಡಿ, ತಂದೆಯನ್ನ ನೆನಪು ಮಾಡಿ. ಅವರು ಆತ್ಮರ ತಂದೆ, ಪರಮಪಿತ, ಪತಿತ ಪಾವನ ಆಗಿದ್ದಾರೆ. ಆ ಪತಿತ ಪಾವನನನ್ನೇ ನೆನಪು ಮಾಡಬೇಕು. ತಂದೆ ತಿಳಿಸ್ತಾರೆ, ದೇಹದ ಎಲ್ಲಾ ಸಂಬಂಧಗಳನ್ನ ಬಿಟ್ಟು ಒಬ್ಬ ತಂದೆಯನ್ನ ನೆನಪು ಮಾಡಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ, ತಂದೆಯನ್ನ ನೆನಪು ಮಾಡಿರಿ. ನಿಮ್ಮ ಗುರುಗಳೆಲ್ಲರೂ ದೇಹಧಾರಿಗಳಾಗಿದ್ದಾರೆ. ಈಗ ನೀವು ಆತ್ಮರು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಯಾವಾಗ ನೀವು ಪುಣ್ಯಾತ್ಮರಾಗುತ್ತೀರಿ ಆಗ ಸುಖ ಸಿಗುವುದು. 84 ಜನ್ಮಗಳ ನಂತರವೇ ನೀವು ಪಾಪಾತ್ಮರಾಗಿ ಬಿಡುತ್ತೀರಿ. ನೀವೀಗ ಪುಣ್ಯವನ್ನು ಜಮಾ ಮಾಡಿಕೊಳ್ಳುತ್ತೀರಿ, ಯೋಗ ಬಲದಿಂದ ಪಾಪಗಳನ್ನು ಭಸ್ಮ ಮಾಡಿಕೊಳ್ಳುತ್ತೀರಿ. ಈ ನೆನಪಿನ ಯಾತ್ರೆಯಿಂದ ನೀವು ವಿಶ್ವದ ಮಾಲೀಕರಾಗುತ್ತೀರಿ. ವಿಶ್ವದ ಮಾಲೀಕರಾಗಿದ್ದೀರಲ್ಲವೇ, ಅವರು ಎಲ್ಲಿಗೆ ಹೋದರೂ ಇದನ್ನು ತಂದೆನೇ ತಿಳಿಸ್ತಾರೆ. ನೀವು 84 ಜನ್ಮಗಳನ್ನ ತಗೊಳ್ತೀರಾ. ಸೂರ್ಯವಂಶಿ ಚಂದ್ರವಂಶಿಯರಾಗಿದ್ದೀರಾ. ಭಕ್ತಿಯ ಫಲವನ್ನ ಕೊಡೋದಕ್ಕೆ ಭಗವಂತ ಬರುತ್ತಾರೆ ಅಂತ ಹೇಳ್ತಾರೆ. ಯಾವುದೇ ದೇಹಧಾರಿಯು ಭಗವಂತ ಅಂತ ಹೇಳೋದಿಲ್ಲ. ಅವರು ನಿರಾಕಾರ ಶಿವನಾಗಿದ್ದಾರೆ. ಶಿವರಾತ್ರಿಯನ್ನ ಆಚರಿಸುತ್ತಾರೆಂದರೆ ಅವರು ಅವಶ್ಯವಾಗಿ ಬರುತ್ತಾರಲ್ಲವೇ. ಆದ್ರೆ ತಂದೆ ಹೇಳ್ತಾರೆ, ನಾನು ನಿಮ್ಮ ಹಾಗೆ ಜನ್ಮ ತೆಗೆದುಕೊಳ್ಳೋದಿಲ್ಲ, ಶರೀರವನ್ನ ಲೋನಾಗಿ ತಗೊಳ್ತೀನಿ ಅಂತ ಹೇಳ್ತಿದ್ದಾರೆ ತಮ್ಮ. ಕಾಮಕ್ರೋಧ ದುರಾಸೆ ಬೇಡ, ಸಂಶಯಗಳನ್ನ ತೊಡೆದು ಹಾಕಿ. ಒಬ್ಬ ವ್ಯಕ್ತಿ ಶತ್ರುವೂ ಆಗಬಲ್ಲ, ಮಿತ್ರನೂ ಆಗಬಲ್ಲ. ನೀವು ಏನನ್ನು ಬಿತ್ತುತ್ತೀರೋ ಅದನ್ನೇ ಪಡೆಯುತ್ತೀರಿ. ಗೌರವದಿಂದ ನಿಮ್ಮದಾಗಬೇಕೆಂದರೆ ಬೇರೆಯವರನ್ನು ಗೌರವಿಸಬೇಕಂತೆ ತಮ್ಮ. ಅಣ್ಣ, ಬಾಬಾ ಹೇಳ್ತಿದ್ದಾರೆ, ಕ್ಷಣ ಪ್ರತಿ ಕ್ಷಣ ಟಿಕ್ ಟಿಕ್ ಆಗುತ್ತಲೇ ಇರುತ್ತೆ, ಇಳಿಯುತ್ತಲೇ ಹೋಗುತ್ತೆ. ಸಮಯವು ಕಳೆಯುತ್ತಾ ಇಲ್ಲಿಗೆ ಬಂದು ತಲುಪಿದ್ದೀರಿ. ಅಲ್ಲಿಯೂ ಸಹ ಇದೇ ರೀತಿ ಕ್ಷಣಗಳೆಯು ಕಳೆಯುತ್ತಾ ಹೋಗುತ್ತೆ. ಒಮ್ಮೆಲೆ ನಾವು ಏಣಿಯನ್ನ ಏರುತ್ತೇವೆ, ನಂತರ ಏಣಿಯನ್ನ ಹೇನಿನಂತೆ ಇಳಿಯುತ್ತೇವೆ. ತಂದೆಯು ತಿಳಿಸ್ತಾರೆ, ನಾನು ಸರ್ವರ ಸದ್ಗತಿ ಮಾಡುವವನಾಗಿದ್ದೇನೆ. ಮನುಷ್ಯರ ಸದ್ಗತಿ ಮಾಡಲು ಸಾಧ್ಯವಿಲ್ಲ. ಯಾಕೆಂದ್ರೆ ಅವರು ವಿಕಾರದಿಂದ ಜನ್ಮ ತೆಗೆದುಕೊಳ್ತಾರೆ, ಪತಿತರಾಗಿದ್ದಾರೆ. ವಾಸ್ತವದಲ್ಲಿ ಕೃಷ್ಣನಿಗೆ ಸತ್ಯ ಮಹಾತ್ಮನೆಂದು ಹೇಳಬಹುದು. ಇಲ್ಲಿಯ ಮಹಾತ್ಮರೆಲ್ಲರೂ ವಿಕಾರದಿಂದ ಜನ್ಮ ತೆಗೆದುಕೊಂಡು ನಂತರ ಸನ್ಯಾಸ ಮಾಡ್ತಾರೆ. ಅವರಂತೂ ಸತ್ಯುಗದವರು. ದೇವತೆಗಳು ಸದಾ ಪವಿತ್ರರಾಗಿದ್ದಾರೆ, ಅವರಲ್ಲಿ ಯಾವುದೇ ವಿಕಾರವಿರುವುದಿಲ್ಲ. ಅದಕ್ಕೆ ನಿರ್ವಿಕಾರಿ ಪ್ರಪಂಚ ಎಂದು ಹೇಳಲಾಗುತ್ತೆ. ಇದಕ್ಕೆ ವಿಕಾರಿ ಪ್ರಪಂಚ ಅಂತ ಹೇಳಲಾಗುತ್ತೆ. ಪವಿತ್ರತೆ ಇಲ್ಲ ಮತ್ತು ನಡವಳಿಕೆಯು ಎಷ್ಟು ಹಾಳಾಗಿದೆ. ದೇವತೆಗಳ ನಡವಳಿಕೆಯಂತೂ ಬಹಳ ಚೆನ್ನಾಗಿರುತ್ತೆ. ಇದು ಸುಖ ದುಃಖದ ಆಟ. ನೀವು ಪಾಂಡವರಿಗೆ ವಿಜಯವನ್ನ ಪ್ರಾಪ್ತಿ ಮಾಡಿಸುತ್ತಾರೆ. ಈಗ ನೀವು ಮಾರ್ಗದರ್ಶಕರಾಗಿದ್ದೀರಿ. ಮನೆಗೆ ಹೋಗುವ ಯಾತ್ರೆಯನ್ನ ಮಾಡಿಸುತ್ತೀರಿ. ಆ ಯಾತ್ರೆಗಳನ್ನಂತೂ ಜನ್ಮ ಜನ್ಮಾಂತರಗಳಿಂದ ಮಾಡುತ್ತಾ ಬಂದಿದ್ದೇವೆ. ಈಗ ನಿಮ್ಮದು ಮನೆಗೆ ಹೋಗುವ ಯಾತ್ರೆಯಾಗಿದೆ. ತಂದೆಯು ಬಂದು ಎಲ್ಲರಿಗೆ ಮುಕ್ತಿ, ಜೀವನ್ ಮುಕ್ತಿಯ ಮಾರ್ಗವನ್ನ ತಿಳಿಸ್ತಾರೆ. ನೀವು ಜೀವನ್ ಮುಕ್ತಿಯಲ್ಲಿ, ಉಳಿದವರೆಲ್ಲರೂ ಮುಕ್ತಿಯಲ್ಲಿ ಹೊರಟು ಹೋಗುತ್ತಾರೆ. ಆಹಾಕಾರದ ನಂತರ ಜೈ ಜೈಕಾರವಾಗುತ್ತೆ. ಕಲಿಯುಗದ ನಂತರ ಬಹಳಷ್ಟು ಆಪತ್ತುಗಳು ಬರುತ್ತೆ. ನಂತರ ಆ ಸಮಯದಲ್ಲಿ ನೀವು ನೆನಪಿನ
ಯಾತ್ರೆಯಲ್ಲಿರಲು ಸಾಧ್ಯವಾಗೋದಿಲ್ಲ. ಏಕೆಂದ್ರೆ ಬಹಳಷ್ಟು ಏರುಪೇರುಗಳಾಗತ್ತೆ. ಆ ಕಾರಣ ಈಗ ನೆನಪಿನ ಯಾತ್ರೆಯನ್ನ ಹೆಚ್ಚಿಸಿಕೊಳ್ಳುತ್ತಾ ಹೋಗ್ಬೇಕು. ಅದರಿಂದ ಪಾಪಗಳು ಭಸ್ಮವಾಗ್ಬೇಕು, ಜಮಾ ಮಾಡ್ಕೊಳ್ಬೇಕು. ಸತೋ ಪ್ರಧಾನರಾದರೂ ಆಗಿ ನಾನು ಪ್ರತಿ ಕಲ್ಪದ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರ್ತೀನಿ ಅಂತ ಬಾಬಾ ಹೇಳ್ತಾರೆ ತಮ್ಮ. ಜೀವನ ಇರುವುದೇ 2 ದಿನ. ಒಂದು ನಿನ್ನ ಪರವಾದ ದಿನ, ಮತ್ತೊಂದು ನಿನ್ನ ವಿರುದ್ಧವಾದ ದಿನ. ಪರವಾದ ದಿನದಲ್ಲಿ ಅಹಂಕಾರ ತೋರಿಸ್ಬೇಡ, ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಬಾರ್ದಂತೆ ತಮ್ಮ. ಅಣ್ಣ, ಬಾಬಾ ನಮಗೆಲ್ಲ ಧಾರಣೆಗಾಗಿ ಹೇಳ್ತಿದ್ದಾರೆ. ವಿಜಯ ಮಾಲೆಯ ಮಣಿಗಳಾಗುವ ಪುರುಷಾರ್ಥ ಮಾಡಬೇಕು. ಆತ್ಮಿಕ ಮಾರ್ಗದರ್ಶಕರಾಗಿ ಎಲ್ಲರಿಗೆ ಶಾಂತಿಧಾಮ ಮನೆಯ ಯಾತ್ರೆಯನ್ನ ಮಾಡಿಸ್ಬೇಕು. ನೆನಪಿನ ಯಾತ್ರೆಯನ್ನ ಹೆಚ್ಚಿಸಿಕೊಳ್ತಾ ಪಾಪಗಳಿಂದ ಮುಕ್ತರಾಗಿ ಬಿಡಬೇಕು. ಯೋಗಾಗ್ನಿಯಿಂದ ಆತ್ಮವನ್ನ ಸತ್ಯ ಚಿನ್ನವನ್ನಾಗಿ ಮಾಡಿಕೊಳ್ಬೇಕು. ಸತೋ ಪ್ರಧಾನರಾಗಬೇಕು. ವರದಾನ: ಪ್ರತಿ ಗಳಿಗೆ ಅಂತಿಮ ಗಳಿಗೆ ಎಂದು ತಿಳಿದು ಸದಾ ಸಿದ್ಧರಾಗಿರುವಂತಹ ತೀವ್ರ ಪುರುಷಾರ್ಥಿ ಭವ. ತಮ್ಮ ಅಂತಿಮ ಗಳಿಗೆಯ ಬಗ್ಗೆ ಯಾವುದೇ ಭರವಸೆ ಇಲ್ಲ. ಆ ಕಾರಣ ಪ್ರತಿ ಗಳಿಗೆಯನ್ನು ಅಂತಿಮ ಗಳಿಗೆ ಎಂದು ತಿಳಿಯುತ್ತಾ ಸದಾ ಸಿದ್ಧರಾಗಬೇಕು. ಸದಾ ಸಿದ್ಧರಾಗಿರುವವರು ಅರ್ಥಾತ್ ತೀವ್ರ ಪುರುಷಾರ್ಥಿ. ಇನ್ನು ವಿನಾಶ ಆಗಲು ಸ್ವಲ್ಪ ಸಮಯ ಇದೆ, ನಂತರ ತಯಾರಿಯಾಗಿ ಬಿಡೋಣ ಎಂದಲ್ಲ. ಪ್ರತಿ ಗಳಿಗೆ ಅಂತಿಮ ಗಳಿಗೆಯಾಗಿದೆ. ಆ ಕಾರಣ ಸದಾ ನಿರ್ಮೋಹಿ, ನಿರ್ವಿಕಲ್ಪ, ವ್ಯರ್ಥ ಕೂಡ ಇಲ್ಲ. ಇದಕ್ಕೆ ಹೇಳಲಾಗುತ್ತದೆ ಸದಾ ಸಿದ್ಧ. ಯಾವುದೇ ಕಾರ್ಯ ಬಾಕಿ ಉಳಿದಿರಲಿ, ಆದರೆ ತಮ್ಮ ಸ್ಥಿತಿ ಸದಾ ಉಪರಾಮಾಗಿರಲಿ. ಏನೇ ಆದರೂ ಅದು ಒಳ್ಳೆಯದೇ ಆಗುತ್ತದೆ. ನಿಮ್ಮ ಕೈಯಲ್ಲಿ ಕಾನೂನು ತೆಗೆದುಕೊಳ್ಳುವುದು ಸಹ ಕ್ರೋಧದ ಅಂಶವಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ. ಓಂ ಶಾಂತಿ.